ಈ ವಾಜಮಂಗಲ ಗ್ರಾಮದ ಏನು ಘಟನೆ ಇದೆ, ಇದು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಕ್ಷೇತ್ರಕ್ಕೆ ಬರ್ತಕ್ಕಂಥ ಗ್ರಾಮ ಇದು. ಸೊ ಈ ಪ್ರಕರಣದ ಸಂಬಂಧಪಟ್ಟಂಗೆ ಈಗಾಗಲೇ FIR ದಾಖಲಾಗಿದೆ ಅಂತ ಹೇಳ್ತಾರೆ. ಬಹಳ ದುರ್ಬಲವಾದಂಥ FIRನ ಹಾಕಿದ್ದಾರೆ. ಇಡೀ ರಾಜ್ಯದಲ್ಲೇ ಅತ್ಯಂತ ಹೇಯ ಕೃತ್ಯ ನಡೆದಿದ್ರು ಈ ಸಂಬಂಧವಾಗಿ ದಾಖಲಾಗಿರ್ತಕ್ಕಂಥ FIR ಅತ್ಯಂತ ದುರ್ಬಲವಾಗಿದೆ. ಸೊ ಹಾಗಾಗಿ ಬಹುಜನ್ ಸಮಾಜ್ ಪಾರ್ಟಿ ಈ ಘಟನೆಗೆ ಸಂಬಂಧಪಟ್ಟಂಗೆ ಯಾರು ಕಿಡಿಗೇಡಿಗಳಿದಾರೋ ಅವರನ್ನ ರಾಷ್ಟ್ರದ್ರೋಹದ ಕಾಯ್ದೆ ಅಡಿನಲ್ಲಿ ಬಂಧಿಸಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ದುರ್ಬಲವಾದಂಥ FIR ಹಾಕಿದ್ರೆ ಆರೋಪಿಗಳು ಬಹಳ ಬೇಗ ಜಾಮೀನನ್ನ ಪಡ್ಕೊಂತಾರೆ. ಅವ್ರಿಗೆ ಕಾನೂನಿನ ಯಾವುದೇ ಭಯ ಕೂಡ ಇರೋದಿಲ್ಲ. ಆದರೆ ರಾಷ್ಟ್ರದ್ರೋಹದ ಕಾಯ್ದೆ ಅಡಿನಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ದೆ ಆದರೆ ಕನಿಷ್ಠ 3 ತಿಂಗಳು ಅವ್ರಿಗೆ ಯಾವುದೇ ಜಾಮೀನು ಸಿಗಲ್ಲ ಕೋರ್ಟಿಂದ. ಸೊ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಈ ರಾಜ್ಯ ಸರ್ಕಾರಕ್ಕೆ, ಹಾಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ಆಗ್ರಹ ಮಾಡೋದೇನಂತಂದ್ರೆ ಈ ಪ್ರಕರಣವನ್ನ ರಾಷ್ಟ್ರದ್ರೋಹ ಕಾಯ್ದೆ ಅಡಿನಲ್ಲಿ ದಾಖಲಿಸ್ಕೋಬೇಕು. ಹಾಗೆ ತಕ್ಷಣ, ಈಗ ಘಟನೆ ನಡೆದು 2-3 ದಿನ ಆಗಿದೆ, ಇವತ್ತಿಗೂ ಕೂಡ ಆರೋಪಿಗಳನ್ನು ಅರೆಸ್ಟ್ ಮಾಡಿಲ್ಲ. ಮುಖ್ಯಮಂತ್ರಿಗಳ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಡೀತಕ್ಕಂಥ ಘಟನೆಗೆ ರಾಜ್ಯ ಪೊಲೀಸ್ ಇಲಾಖೆ ಇಷ್ಟೊಂದು ನಿರ್ಲಕ್ಷ್ಯ ತೋರಿಸುತ್ತೆ ಅಂದರೆ ನಾವು ನ್ಯಾಯ ಯಾವ ರೀತಿ ನಿರೀಕ್ಷೆ ಮಾಡಬಹುದು? ಈ ಪ್ರಕರಣವನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿಲ್ಲ, ಪೊಲೀಸ್ನವರು ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ನಾವು ಆರೋಪ ಮಾಡಬೇಕಾಗತ್ತೆ. ಸೊ ನಾನು ಈ ಪ್ರಕರಣಕ್ಕೆ ಸೀರಿಯಸ್ನೆಸ್ ಬರಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮದೇ ಕ್ಷೇತ್ರ ಇದೆ, ಅವರು ವಾಜಮಂಗಲಕ್ಕೆ ಬರಬೇಕು. ಹಾಗೆ ರಾಜ್ಯದ ಗೃಹ ಮಂತ್ರಿ ಮಾನ್ಯ ಜಿ ಪರಮೇಶ್ವರ್ ಅವರು ಕೂಡ ವಾಜಮಂಗಲ ಗ್ರಾಮಕ್ಕೆ ಬರಬೇಕು. ಯಾಕೆಂದರೆ ಪೊಲೀಸ್ ಇಲಾಖೆಯನ್ನು ಸೆನ್ಸಿಟೈಸ್ ಮಾಡಬೇಕಾಗಿದೆ, ಸಂವೇದನಾಶೀಲರನ್ನಾಗಿ ಮಾಡಬೇಕಾಗಿದೆ. ಆ ಕಾರಣಕ್ಕೆ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಸ್ಥಳಕ್ಕೆ ಬಂದು ಈ ಪ್ರಕರಣವನ್ನು ಭಾಳ ಬೇಗ ಗಂಭೀರವಾಗಿ ಪರಿಗಣಿಸಿ ಆರೋಪಿಗಳನ್ನು ಬಂಧಿಸೋ ನಿಟ್ಟಿನಲ್ಲಿ ಅವರು ಪೊಲೀಸ್ ಇಲಾಖೆಗೆ ನಿರ್ದೇಶನವನ್ನು ಕೊಡಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ, ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವದ ಆಧಾರದ ಮೇಲೆ ಪ್ರತಿಯೊಬ್ಬರಿಗೂ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಮತ್ತು ರಾಜಕೀಯ ಸ್ವಾತಂತ್ರ್ಯವನ್ನು ನೀಡಿರ್ತಕ್ಕಂಥ ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟಂಥ ಮಹಾನ್ ವ್ಯಕ್ತಿ. ಇಂಥ ಮಹಾನ್ ವ್ಯಕ್ತಿಯ ಫ್ಲೆಕ್ಸ್ಗಳಿಗೆ ಮತ್ತು ಬೋರ್ಡ್ಗಳನ್ನ ಅಪಮಾನ ಮಾಡ್ತಾ ಇರ್ತಕ್ಕಂಥ ಸಂಗತಿ ಏನಿದೆ, ಇದು ಆ ಬೋರ್ಡ್ಗಳಿಗೆ, ಫ್ಲೆಕ್ಸ್ಗಳಿಗೆ ಮಾಡಿರ್ತಕ್ಕಂಥ ಅವಮಾನ ಅಲ್ಲ, ಇಡೀ ದೇಶಕ್ಕೆ ಮಾಡಿರ್ತಕ್ಕಂಥ ಅವಮಾನ ಅಂತೇಳಿ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು.